ಪಿನಾಕ ಟೀಸರ್ನ ಬಿಟ್ಟಿದ್ದ ಕಾರಣನೇ ಅದು. ಅಂದರೆ ಒಂದೇನೋ ಕಂಪ್ಲೀಟ್ಲಿ ಡಿಫ್ರೆಂಟ್ ಮಾಡ್ತಿದ್ದೀವಿ ಅಂತ ಹೇಳೋದಕ್ಕೆ, ಮಂತ್ರವಾದಿನೇ ಮಾಡ್ತಿದ್ದೀನಿ ಅಂತ. ಸೊ ಏನೋ ಇಷ್ಟು ದಿನ ಏನಿತ್ತೋ ಅದಕ್ಕಿಂತ ಕಂಪ್ಲೀಟ್ ಡಿಫ್ರೆಂಟ್ ಮಾಡ್ತಿದ್ದೀನಿ ಅಂತ ಹೇಳೋಕ್ಕೆ ನಾವು ಪಿನಾಕ ಟೀಸರ್ ಮಾಡಿದ್ವಿ. ಆ್ಯಂಡ್ ಅದು ಎಸೆನ್ಸ್ ಅಷ್ಟೇ. ಏನು ನೀವು ಅದರಲ್ಲಿ ನೋಡ್ತೀರಾ ಬ್ಲ್ಯಾಕ್ ಮ್ಯಾಜಿಕ್ಕು ಆ್ಯಂಡ್ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರ್ತಾನೆ, ಆ ಥರದ ಒಂದು ಕಥೆ ಅಷ್ಟೇ. ನಿಮಗೆ ಕಂಪ್ಲೀಟ್ ಎಟೈರು ನನ್ನ ಲುಕ್ಕು ಆ ಥರ ಇರೋದಿಲ್ಲ. ಸರ್, ಈಗ ಪಿನಾಕದಲ್ಲಿ ಹಿರಿಯ ಕಲಾವಿದರಿಗೆ ಒಂದಿಷ್ಟು ಅವಕಾಶಗಳು ಸಿಗ್ತಾ ಇದೆ. ಸೊ ಅವರು ಕೂಡ ಅದನ್ನು ಸ್ಟೇಜ್ ಮೇಲೆ ಹೇಳಿದ್ರು. ಸೊ ಈ ಒಂದು ನಿರ್ಧಾರ ನಿಮ್ಮದೇ ಅಂತ ಇಲ್ಲ, ನನ್ನ ನಿರ್ಧಾರ ಅನ್ನೋದಕ್ಕಿಂತ ಕಥೆ ಅವರನ್ನು ಕೇಳುತ್ತೆ. ಆ್ಯಂಡ್ ಈ ಥರ ಐತಿಹಾಸಿಕ ಭಕ್ತಿ ಪ್ರಧಾನ, ಭಕ್ತಿ ರಸ ಆ್ಯಂಡ್ ವೀರರಸ ಇವೆಲ್ಲ ಅವರ ಸಿನಿಮಾಗಳು ನೋಡ್ಕೊಂಡು ನಾವು ಕಲ್ತಿರ್ತೇವೆ. ಮಯೂರ, ಒಬ್ಬರು ವಾಹನ, ಕವಿರತ್ನ ಕಾಳಿದಾಸ. ಸೊ ನೀವು ತೊಗೊಂಡ್ರೆ ಆ ಪಾತ್ರ ಯಾರು ಮಾಡ್ತಾರೆ ಹೇಳಿ? ನನಗೆ ಶ್ರೀನಿವಾಸ ಮೂರ್ತಿ ಸರು, ಸೀನಣ್ಣ ಬಿಟ್ಟರೆ ಬೇರೆ ಯಾರು ಕಾಣಿಸ್ಲೇ ಇಲ್ಲ ಒಂದು ಆ ಥರದ ಪಾತ್ರ ಮಾಡಬೇಕು. ಆ್ಯಂಡ್ ಅಂಥವರು ರವೀಂದ್ರ ಅಂಥವರು, ಹೊನ್ನೊಳ್ಳಿ ಅಂಥವರು, ಇಂಥ ಎಕ್ಸ್ಪೀರಿಯನ್ಸ್ಡ್ ನಟರು ನನ್ನ ಜೊತೆಲಿದೆ. ನನಗೆ ಒಂದು ಬಲ ಅಲ್ಲ. ಆ್ಯಂಡ್ ನಾನು ಫಸ್ಟ್ ಟೈಮ್ ಈ ಥರದ್ದು ಕ್ಯಾರೆಕ್ಟರ್ ಮಾಡ್ತಿರೋದ್ರಿಂದ ಐ ಕ್ಯಾನ್ ಡಿಸ್ಕಸ್ ವಿತ್ ದೆಮ್. ಮೂರ್ತಿ ಸರ್, ಅಣ್ಣ ಇದೇನೇನು ಇದು ಹೀಗ, ರವೀಂದ್ರ ಸರ್ ಇದು ಹೀಗ ಅಂತ ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡು ಮಾಡ್ಬೋದು. ಎಸ್ಪೆಷಲಿ ಶ್ರೀನಿವಾಸ ಮೂರ್ತಿ ಸರ್ ಜೊತೆ ನಾನು ತುಂಬ ಡಿಸ್ಕಸ್ ಮಾಡಿಕೊಂಡು ಮಾತಾಡಿದ್ದೀನಿ. ಒಂದು ಕಾಲದಲ್ಲಿ ಸ್ಟಾರ್ ನಟರು ಈ ಥರ ಕಥೆಗಳನ್ನ ತಗೋತಾ ಇದ್ದಾರೆ. ಅದಾದಮೇಲೆ ಈಗ ಇತ್ತೀಚೆಗೆ ತೀರಾ ಕಮ್ಮಿ ಈ ಥರದೊಂದು ಕಥೆಗಳಿದೆ. ಅದು ಸ್ಟಾರ್ ನಟನಾಗಿ ಇಂಥ ಕಥೆ ಒಪ್ಕೊಳ್ಳೋಗಿರುತ್ತಲ್ಲ ಸರ್. ಇಲ್ಲಿ ನನಗೆ ಯಾವಾಗಲೂ ಅನ್ಸೋದು, ಇದು ಬೇರೆಯವರು ಮಾತಲ್ಲ, ನನ್ನ ಪರ್ಸ್ನಲ್ ಒಪಿನಿಯನ್. ಯಾವಾಗಲೂ ನಮ್ಮ ಬೇರಿನ ಕಥೆ ಮಾಡಬೇಕು, ನಮ್ಮ ಕಥೆ ಮಾಡಬೇಕು. ನಮ್ಮ ಕಥೆ ಮಾಡಿದಾಗ ತಾನಾಗಿ ಇಂಟರ್ನ್ಯಾಷನಲ್ ಹೋಗುತ್ತೆ. ನಾವು ಇಂಟರ್ನ್ಯಾಷನಲ್ ಥರ ಕಥೆ ಇಲ್ಲಿ ಮಾಡಿದ್ರೆ ಆ ಥರ ಕಥೆಗಳು ಬರ್ತಾಯಿದೆ, ನೋಡ್ತಿದ್ದಾರೆ ಜನ. ನಾನು ನನ್ನ ಊರಿನ ಕಥೆ, ನನ್ನ ರಾಜನ ಕಥೆ, ನನ್ನ ಬಾಲ್ಯದಲ್ಲಿ ಕೇಳಿದಂಥ ಚಂದಮಾಮ ಕಥೆ, ಏನು ಕಥೆ, ಒಬ್ಬ ರಾಜ ಆಯ್ತಾ, ರಾಣಿ ಇದ್ಲು, ಅದೇನೋ ಆಯಿತು, ಅದೇನೋ ಬಂತು, ರಾಕ್ಷಸ ಬಂದಂತೆ ಹಿಂಗಾಯಿತು, ಅವೆಲ್ಲ ಕೇಳಿದಾಗ ನಾವು ಒಂದು ಟ್ರಾವೆಲ್ ಮಾಡ್ತೀವಲ್ಲ ಕಥೆಯಲ್ಲಿ, ಆ ಥರದ ಕಥೆ. ಇದು ನಮ್ಮ ಕಥೆ. ಸೊ ಯಾವಾಗಲೂ ನಾನು ಪ್ರಿಫರೆನ್ಸ್ ಕೊಡೋದೇ ನಮ್ಮ ಕಥೆನ ಮಾಡೋದಕ್ಕೆ. ಸರ್, ಗಣೇಶ ಸಿನಿಮಾ ಅಂದಾಗ ನಿಮ್ಮ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಎಮೋಷನ್ಸ್ ಜಾಸ್ತಿ, ಯಾರಿದ್ರು ಅದ್ರ ಅಳ್ತಾರೆ, ಆಮೇಲೆ ಒಂದಿಷ್ಟು ಕಾಮಿಡಿ ಆಗಿ ಇರುತ್ತೆ. ಬಟ್ ಈ ಸಿನಿಮಾ ಅಂತ ಬಂದಾಗ ತುಂಬ ಸೀರಿಯಸ್ ಆಗಿರಬೇಕಾಗತ್ತೆ. ಗಣೇಶ್ ಅವರಿಗೆ ಅದು ಆಯ್ತಾ ಅಂತ? ಖಂಡಿತವಾಗಿ ನೀವು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಒಂದು ಸಿನಿಮಾ ಅಂತ ಬಂದಾಗ ಆ ಸಿಚುವೇಶನ್ ಡಿಮ್ಯಾಂಡ್ ಮಾಡಬೇಕು. ನಾವು ಸುಮ್ಮನೆ ಅಳ್ಸೋಕೆ ಹೋದ್ರು ಯಾರು ಎಮೋಷ್ನಲ್ ಆಗಲ್ಲ, ಸುಮ್ಮನೆ ನಗ್ಸೋಕೆ ಹೋದ್ರು ಅದು ಹಾಸ್ಯ ಆಗಲ್ಲ, ಅಪಹಾಸ್ಯ ಆಗುತ್ತೆ. ಈಗ ಓಕೆ ನಾವು ಆ್ಯಕ್ಷನ್ ಮಾಡ್ತೀವಿ ಅಂತ ಸುಮ್ಮನೆ ನಾವು ಎಂಟತ್ತು ಫೈಟ್ ಇಟ್ಟರು ಆಗಲ್ಲ. ಕಥೆಗೆ ಅದು ಕರೆಕ್ಟಾಗಿ ಹೊಂದಾಣಿಕೆ ಆಗಿ ಹೋದರೆ ಮಾತ್ರ ನಮಗೆ ಆ್ಯಕ್ಷನ್ ಅನ್ಸುತ್ತೆ. ಆ್ಯಂಡ್ ಆ್ಯಕ್ಷನ್ ಅನ್ನೋದು ನಮಗೆ ಸ್ಟೋರಿ ಸ್ಕ್ರೀನ್ ಪ್ಲೇಲೇ ಇದ್ದಷ್ಟು ಅದು ಜನರಿಗೆ ನಾವು ಮುಟ್ತೀವಿ. ಫಸ್ಟ್ ರೀಲ್ ಅಷ್ಟೇ ನಾನು ಹೇಳೋದು, ಒಂದು ಸಾಂಗ್, ಹೀರೋ ಇಂಟ್ರೊಡಕ್ಷನ್ ಅದೆಲ್ಲ ಓಕೆ. ಅದಾದಮೇಲೆ ಅದು ಗಣೇಶ್ ಸಿನಿಮಾ ಆಗಿರಬಾರ್ದು, ಪಿನಾಕನ ಕಥೆ ಆಗಿರಬೇಕು. ಹೇಳ್ತಿರೋ ಮಾತುಗಳು ಕೇಳ್ತಾರೆ ಸರ್. ಇದೊಂದು ರೀತಿ ಮೈಥಾಲಜಿಕಲ್ ಹಿಸ್ಟರಿ ಮತ್ತು ಭವಿಷ್ಯ ಎಲ್ಲವೂ ಸೇರಿರುವಂಥ ಕಂಟೆಂಟ್ ಇರುವಂಥ ಸಿನಿಮಾ. ಹೌದು, ಪಿನಾಕ ನೀವು ಹೇಳಿದ ಥರನೇ ಒಂದು ಮೈಥಾಲಜಿ, ಲಿಟ್ಲ್ ಬಿಟ್ ಆಫ್ ಹಿಸ್ಟ್ರಿ ಥರ, ಪುರಾಣ, ಒಂದು ಚಂದಮಾಮ ಕಥೆ, ಎಲ್ಲ ಅವತಾರಗಳು ನೋಡ್ಬೋದು. ಎಷ್ಟು ಅವತಾರಗಳು? 3 ಅವತಾರ ನೋಡ್ಬೋದು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.